ಜೈ ಶ್ರೀರಾಮ್. ಇವತ್ತು ನಾನು ಒಂದು ಸಂತೋಷದ ವಿಷಯವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು. ಯಾವ ರೀತಿಯ ಅನುಭವವನ್ನು ನಾನು ಅನುಭವಿಸ್ದೆ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಈ ಆಷಾಢ ಮಾಸದ ಪವಿತ್ರ ಸಮಯದಲ್ಲಿ ವಿಶೇಷವಾಗಿ ನಮಗೆ ಶಯನಿ ಏಕಾದಶಿಯ ದಿನ ನಮ್ಮನೆಗೆ ಶ್ರೀರಾಮ ಪರಿವಾರದ ಸುಂದರ ವಿಗ್ರಹ ಬಂತು. ನನಗಂತೂ ತುಂಬಾ ಖುಷಿಯಾಯಿತು. ನಮಗೆ ತುಂಬ ಆತ್ಮೀಯರಾಗಿರುವ ಒಬ್ಬರು ನಮಗೆ ಇದನ್ನು ತಂದುಕೊಟ್ರು. ಅದು ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟರು. ಆ ಉಡುಗೊರೆ ನನಗೆ ಕೇವಲ ಒಂದು ವಿಗ್ರಹವಲ್ಲ, ಅದು ಶ್ರೀರಾಮನ ಆಶೀರ್ವಾದದ ರೂಪ ಅಂತಲೇ ಅನ್ನಿಸ್ತು. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಶಯನಿ ಏಕಾದಶಿ ಅಂದರೆ ಬಹಳ ಪವಿತ್ರ ದಿನ. ಅದು ಆಷಾಢ ಮಾಸದಲ್ಲಿ. ಆ ದಿನ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ. ಈ ದಿನದಿಂದ ಆರಂಭವಾಗುವ ಚತುರ್ಮಾಸ ಸುಮಾರು 4 ತಿಂಗಳು ನಡೆಯುತ್ತಲೇ ಇರುತ್ತೆ. ಈ ಟೈಮ್ ಯಾವುದಪ್ಪ? ಈ ಶಯನಿ ಏಕಾದಶಿ ಜುಲೈ 25ರಿಂದ ನವಂಬರ್ 20ರವರೆಗೂ ನಡೆಯುತ್ತಲೇ ಇರುತ್ತೆ. ಇದು ದೇವೋತ್ಥಾನ ಏಕಾದಶಿವರೆಗೂ ಇರುತ್ತೆ. ಈ 4 ತಿಂಗಳು ಭಕ್ತರು ಜಪ, ತಪ, ಪಾರಾಯಣ, ದೇವರ ಸ್ಮರಣೆ, ಸಾತ್ವಿಕ ಆಹಾರ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ, ಅಂದರೆ ಮಹತ್ವವನ್ನು ಕೊಡ್ತಾರೆ. ಯಾಕಪ್ಪ ಅಂದರೆ ಅನೇಕ ಸಂಪ್ರದಾಯಗಳಲ್ಲಿ ಈ ಅವಧಿಯಲ್ಲಿ ಮದುವೆ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಸಹ ಮುಂದಕ್ಕೆ ಹಾಕ್ತಾರೆ. ದೇವೋತ್ಥಾನ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೋ ಆವಾಗಿಂದ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭ ಆಗ್ತವೆ. ಇಂತಹ ಪವಿತ್ರ ಸಮಯದಲ್ಲೇ ನಮ್ಮನೆಗೆ ಶ್ರೀರಾಮನ ಪರಿವಾರ ಬಂದಿದೆ. ಇದು ನಮ್ಮ ಪಾಲಿಗೆ ಒಂದು ವಿಶೇಷ ಅಂತಲೇ ಹೇಳ್ಬಹುದು. ರಾಮ ಪರಿವಾರದಲ್ಲಿ ಇರುವ ಪ್ರತಿಯೊಬ್ಬರೂ ನಮಗೆ ಒಂದೊಂದು ಜೀವನದ ಮೌಲ್ಯಗಳನ್ನು ಹೇಳ್ತಾರೆ. ಶ್ರೀರಾಮ ಧರ್ಮ, ಸತ್ಯ ಮತ್ತು ಆದರ್ಶ ಜೀವನದ ಪ್ರತೀಕವನ್ನು ತಿಳಿಸ್ತಾನೆ. ಸೀತಾದೇವಿ ತಾಳ್ಮೆ, ಪ್ರೀತಿ, ಕರುಣೆ ಮತ್ತು ಪಾವಿತ್ರ್ಯದ ಸಂಕೇತ ಅಂತಲೇ ಹೇಳಬಹುದು. ಮತ್ತು ಲಕ್ಷ್ಮಣ ಕರ್ತವ್ಯ ನಿಷ್ಠ, ನಂಬಿಕೆ ಮತ್ತು ಸೇವಾ ಮನೋಭಾವದ ಪ್ರತೀಕ ಮೂರ್ತಿ ಅಂತಲೇ ಹೇಳಬಹುದು. ಅದೇ ಭಕ್ತ ಹನುಮಂತ ಅಚಲ ಭಕ್ತಿ, ವಿನಯ, ಧೈರ್ಯ ಮತ್ತು ಸಮರ್ಪಣೆಯ ಪ್ರತೀಕ ಅಂತ ನಾವೆಲ್ಲ ನಂಬಿದ್ದೀವಿ. ಈ 4 ಒಟ್ಟಿಗೆ ಇರುವ ಶ್ರೀರಾಮ ಪರಿವಾರ ನಮಗೆ ಕುಟುಂಬದಲ್ಲಿ ಪ್ರೀತಿ, ಗೌರವ, ಒಗ್ಗಟ್ಟು ಮತ್ತು ಪರಸ್ಪರ ವಿಶ್ವಾಸ ಎಷ್ಟು ಮುಖ್ಯ ಅನ್ನೋದನ್ನು ನಮ್ಮ ಮನಸ್ಸಿಗೆ ತಂದು ಕೊಡುತ್ತೆ. ಶ್ರೀರಾಮ ಪರಿವಾರದ ವಿಗ್ರಹವನ್ನು ಮನೆಯಲ್ಲಿ ಭಕ್ತಿಯಿಂದ ಪೂಜಿಸಿದಾಗ ಮನೆಯಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ನಕಾರಾತ್ಮಕ ತೊಲಗಿ ಸಕಾರಾತ್ಮಕ ವಾತಾವರಣ ಬರುತ್ತೆ. ಇದು ನಮ್ಮೆಲ್ಲರ ನಂಬಿಕೆ. ಮತ್ತು ಅವರ ಆದರ್ಶಗಳನ್ನು ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಪ್ರತಿ ದಿನ ನಾವು ಒಂದು ದೀಪವನ್ನು ಹಚ್ಚಿ ಶ್ರೀರಾಮನ ಸ್ಮರಣೆ ಮಾಡಿದಾಗ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ನಾಮ ಜಪ ನಮ್ಮ ಮನಸ್ಸನ್ನು ದೇವರ ಕಡೆಗೆ ಕೊಂಡೊಯ್ಯುತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ನನಗೆ ಈ ರಾಮ ಪರಿವಾರ ವಿಗ್ರಹ ಬಂದಿರೋದು ನಿಜಕ್ಕೂ ಆ ಶ್ರೀರಾಮನ ಆಶೀರ್ವಾದದ ಅನುಭವವೇ ಆಗ್ತಾ ಇದೆ. ಈ ಪವಿತ್ರ ಶಯನಿ ಏಕಾದಶಿಯ ದಿನಗಳಲ್ಲಿ ದೈವಿಕ ಉಡುಗೊರೆ ನಮಗೆ, ನಮ್ಮ ಮನೆಗೆ, ನಮ್ಮ ಪರಿವಾರಕ್ಕೆ ನಮ್ಮ ಹಿತೈಷಿಗಳು ಕೊಟ್ಟಿರೋದು ತುಂಬ ಸಂತೋಷ ಅಂತಲೇ ಹೇಳಬಹುದು. ಶ್ರೀ ರಾಮ ಪರಿವಾರ ನಮ್ಮ ಮನೆಯಷ್ಟೇ ಅಲ್ಲ, ನಿಮ್ಮ ಪ್ರತಿಯೊಂದು ಮನೆಯಲ್ಲೂ ಪ್ರೀತಿ, ಶಾಂತಿ, ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ತುಂಬಲಿ ಅಂತ ನಾನು ಪ್ರಾಮಾಣಿಕವಾಗಿ ಹಾರೈಸ್ತೀನಿ. ನೀವು ಕೂಡ ಮನೆಯಲ್ಲಿ ರಾಮನ ಸ್ಮರಣೆ ಮಾಡಿ ಕುಟುಂಬದೊಂದಿಗೆ ಕೆಲವು ನಿಮಿಷಗಳಾದರೂ ದೇವರನ್ನು ಸ್ಮರಿಸೋಣ, ದೇವರ ಕೃಪೆಗೆ ಪಾತ್ರರಾಗೋಣ.
ಒಳ್ಳೆಯ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಜೀವನ ಸುಂದರ ಆಗುತ್ತೆ. ಜೈ ಶ್ರೀರಾಮ್, ಜೈ ಸೀತಾರಾಮ, ಜೈ ಹನುಮಾನ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ರೀತಿ ಸುಂದರವಾದ ವಿಡಿಯೋಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಆಶೀರ್ವಾದ ಅಂದರೆ ನಿಮ್ಮ ಸಪೋರ್ಟು ನನಗೆ ಮುಖ್ಯವಾಗಿ ಬೇಕು. ನೀವು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಹಾಗೆ ಸಪೋರ್ಟನ್ನು ಮಾಡಿ. ನೋಡಿ, ಶ್ರೀರಾಮನ ಪರಿವಾರ ಬಂದಮೇಲೆ ನಾನು ಸಪ್ರೇಟಾಗಿ ಶ್ರೀರಾಮನಿಗೆ ಪೂಜೆ ಮಾಡಿ ತುಳಸಿ ಸಮೇತ ಅಂದರೆ ಶ್ರೀರಾಮ ತುಳಸಿ ಸಮೇತ ಪರಿವಾರವನ್ನು ನಮ್ಮ ಮನೆಗೆ ಸ್ವಾಗತ ಮಾಡಿದ್ದೀವಿ. ಈ ರೀತಿ ಸ್ವಾಗತ ಮಾಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಹಿತ, ಏನೋ ಒಂದು ಶಾಂತಿ, ಏನೋ ಒಂದು ಥರ ಮನಸ್ಸಿನಲ್ಲಿ ಏನೋ ನಮ್ಮ ಮನೆಗೆ ಒಂದು ಒಳ್ಳೆಯ ಸಕಾರಾತ್ಮಕತೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಮಸ್ತೆ. ಜೈ ಶ್ರೀರಾಮ್.